ಐಟಿಯ ಹೊಸ ಶಾಕ್ ಇದು. ಅಕ್ರಮ ಆಸ್ತಿ ಮುಟ್ಟುಗೋಲು. ಯಾರ ಆಸ್ತಿ, ಎಷ್ಟು ಆಸ್ತಿ? ಬೇನಾಮಿ ಆಸ್ತಿ ಸಂಪಾದಿಸಿದವರಿಗೆ ಐಟಿ ಬಿಗ್ ಶಾಕ್ ಕೊಡೋದಕ್ಕೆ ರೆಡಿ ಆಗಿದೆ. ಅಕ್ರಮ ಸಂಪಾದನೆಗೆ ಐಟಿ ಹಾಕ್ತಿದೆ ಬ್ರೇಕ್. ಇಬ್ಬರು ಭ್ರಷ್ಟ ಅಧಿಕಾರಿಗಳಿಗೆ ಐಟಿ ಗುಂಡ. ಬೇನಾಮಿ ಆಸ್ತಿ ಸಂಪಾದನೆ ಮಾಡಿದವರಿಗೆ ಐಟಿ ಬಿಗ್ ಶಾಕ್ ಕೊಡೋದಕ್ಕೆ ತಯಾರಾಗಿದೆ. ಅಕ್ರಮ ಸಂಪಾದನೆಗೆ ಐಟಿ ಹಾಕ್ತಿದೆ ಬ್ರೇಕ್. ಇಬ್ಬರು ಭ್ರಷ್ಟ ಅಧಿಕಾರಿಗಳಿಗೆ ಐಟಿ ಗುನ್ನ ಕೊಡೋದಕ್ಕೆ ರೆಡಿ ಆಗಿದೆ. ಹಾಗಾದ್ರೆ ಆ ಇಬ್ಬರು ಯಾರು, ಅವರಿಗೆ ಬಿಗ್ ಶಾಕ್ ಯಾವ ರೀತಿಯಾಗಿ ಸಿಗುತ್ತೆ? ಚಿಕ್ಕರಾಯಪ್ಪ ಜಯಚಂದ್ರ ಆಸ್ತಿಯನ್ನ ಮುಟ್ಟುಗೋಲು ಹಾಕೋದಕ್ಕೆ ಈಗ ಯೋಚನೆ ಆಗ್ತಿದೆ. ಹೆದ್ದಾರಿ ಅಭಿವೃದ್ಧಿ ನಿಗಮದ ಜಯಚಂದ್ರ, ಕಾವೇರಿ ನೀರಾವರಿ ನಿಗಮದ ಚಿಕ್ಕರಾಯಪ್ಪ, ಇಬ್ಬರು ಕೂಡ ಪರಮ ಭ್ರಷ್ಟರು ಅಂತ ಗೊತ್ತಾಗ್ತಿದೆ. ಹಾಗಾಗಿ ಏನೇನು ಬೇನಾಮಿ ಆಸ್ತಿಯನ್ನ ಸಂಪಾದನೆ ಮಾಡಿದ್ದಾರೋ, ಜೊತೆಗೆ ಅವರ ಆಸ್ತಿಯನ್ನ ಮುಟ್ಟುಗೋಲು ಹಾಕೋದಕ್ಕೆ ಹೆದ್ದಾರಿ ಅಭಿವೃದ್ಧಿ ನಿಗಮದ ಜಯಚಂದ್ರ, ಕಾವೇರಿ ನೀರಾವರಿ ನಿಗಮದ ಚಿಕ್ಕರಾಯಪ್ಪ ಇಬ್ಬರ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳೋದಕ್ಕೆ ಅವರು ಈಗ ಐಟಿ ಅವರು ಮುಂದಾಗಿದ್ದಾರೆ. ಬೇನಾಮಿ ಆಸ್ತಿ ವಹಿವಾಟು ಕಾಯ್ದೆಯಡಿ ದೆಹಲಿಯಲ್ಲಿದೆ ಬೇನಾಮಿ ಆಸ್ತಿ ತಡೆ ನ್ಯಾಯಾಧೀಕರಣ ಟ್ರಿಬ್ಯುನಲ್ಗೆ ಐಟಿ ಅಧಿಕಾರಿಗಳಿಂದ ಈಗ ರಿಪೋರ್ಟ್ ಹೋಗಿದೆ. ಇಬ್ಬರ ಬಗ್ಗೆ ಎಲ್ಲ ಬೇನಾಮಿ ಆಸ್ತಿ ವಶಕ್ಕೆ ವರದಿ ಬಂದಾಗಿದೆ. ಹಾಗಾಗಿ ಆಸ್ತಿಯನ್ನ ವಶಪಡಿಸಿಕೊಂಡು ವಿಚಾರಣೆ ಮುಂದುವರಿಸಲಾಗುತ್ತೆ. ಆ ಮೂಲಕ ಚಿಕ್ಕರಾಯಪ್ಪ ಜಯಚಂದ್ರಗೆ ಕಾದಿದೆ ದೊಡ್ಡ ಸಂಕಷ್ಟ. ಇಬ್ಬರು ಕೂಡ ಬೇನಾಮಿ ಆಸ್ತಿ ವಿಚಾರದಲ್ಲಿ ಅವರ ರಿಪೋರ್ಟ್ ಹೋಗಿದೆ. ಬೇನಾಮಿ ಆಸ್ತಿಯನ್ನ ವಶಪಡಿಸೋದಕ್ಕಾಗಿ ವರದಿ, ಆಸ್ತಿಯನ್ನ ವಶಪಡಿಸಿಕೊಂಡ ನಂತರ ಅವರ ವಿಚಾರಣೆ ಆಗತ್ತೆ. ಈಗ ನೀವು ನೋಡ್ತಾ ಇದ್ದೀರಿ ಇಬ್ಬರನ್ನು ಕೂಡ ಯಾವ ರೀತಿಯಾಗಿ ಬೇನಾಮಿ ಆಸ್ತಿ ತಡೆ ನ್ಯಾಯಾಧೀಕರಣ ಟ್ರಿಬ್ಯುನಲ್ಗೆ ಈಗ ಐಟಿ ಅಧಿಕಾರಿಗಳಿಂದ ವರದಿ ಹೋಗಿದೆ. ಆ ಮೂಲಕ ಚಿಕ್ಕರಾಯಪ್ಪ ಜಯಚಂದ್ರ ಇಬ್ಬರೂ ಕೂಡ ಪ್ರಾರಂಭ ಭ್ರಷ್ಟರು ಅಂತ ಗೊತ್ತಾಗಿದೆ. ಅವರ ವಿಚಾರವಾಗಿ ಈಗ ಆಸ್ತಿ ಮುಟ್ಟುಗೋಲಾಗುತ್ತೆ, ವಿಚಾರಣೆ ಕೂಡ ಮುಂದುವರಿಯುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಗಂಗಾಧರ್. ಇಬ್ಬರು ಭ್ರಷ್ಟರ ವಿಚಾರವಾಗಿ ಈಗ ಅಲ್ಲಿ ವರದಿ ಹೋಗಿದೆ ಅಂತ. ಮುಂದಿನ ದಿನಗಳಲ್ಲಿ ಏನಾಗಬಹುದು? ಯಾವಾಗಿನ ವಿಚಾರಣೆ, ಆಸ್ತಿ ಮುಟ್ಟುಗೋಲೆಲ್ಲ? ಎಸ್ ಅವಿನಾಶ್, 2016 ಡಿಸೆಂಬರ್ನಲ್ಲಿ ಇಬ್ಬರು ಭ್ರಷ್ಟ ಅಧಿಕಾರಿಗಳ ಮೇಲೆ ಐಟಿ ಅಧಿಕಾರಿಗಳು ಒಂದು ರೇಡನ್ನ ಮಾಡಿದ್ರು. ಅಂದ್ರೆ ಆ ಸಮಯದಲ್ಲಿ ಏನು ಡಿಮಾರ್ಟೇಷನ್ ನೋಟ್ ಅಮಾನ್ಯೀಕರಣ ಆಗಿತ್ತು. ಆದ್ರೂ ಕೂಡ ಏನು ಜಯಚಂದ್ರ ಮತ್ತೆ ಏನು ಚಿಕ್ಕರಾಯಪ್ಪ ಇದಾರಲ್ಲ, ಇವರಿಬ್ಬರು ಮನೆ ಮೇಲೆ ರೇಡ್ ಆದ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಮತ್ತೆ ಕಂತೆ ನೋಟುಗಳು ಪತ್ತೆ ಆಗಿತ್ತು. ಇದು ಐಟಿ ಅಧಿಕಾರಿಗಳಿಗೆ ಶಾಕ್ ಆಗಿತ್ತು. ಅಂದ್ರೆ ನೋಟ್ ರದ್ದಾದ್ರೂ ಕೂಡ ಅಲ್ಲಿ ಹೊಸ ನೋಟುಗಳು, ಅಂದ್ರೆ ಎಟಿಎಂ ನಿಂದ ಆ ಸಮಯದಲ್ಲಿ ರೇಡ್ ಆದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹಣಕ್ಕಾಗಿ ಪರದಾಡ್ತಾ ಇದ್ರು, ಎಟಿಎಂ ಮುಂದೆ ಕ್ಯೂ ನಿಲ್ತಾ ಇದ್ರು. ಆದ್ರೆ ಈ ಸಂದರ್ಭದಲ್ಲಿ ಇಬ್ಬರು ಈ ಅಧಿಕಾರಿಗಳ ಮನೆ ಮಲ್ಲಿ ಕಂತೆ ನೋಟ್ ಪತ್ತಾಗಿತ್ತು. 2-3 ದಿನ ಕಾಲ ಐಟಿ ರೇಡ್ ಕಂಟಿನ್ಯೂ ಆಗಿತ್ತು. ಇದು ಕೂಡ ಐಡಿಗೆ ಒಂದು ಇಟಿಯಲ್ಲಿ ಕೂಡ ಒಂದು ಎಫ್ಐಆರ್ ಆಗಿತ್ತು. ಮತ್ತೆ ಪೊಲೀಸರು ಆ ಒಂದು ಐಟಿ ಅಧಿಕಾರಿಗಳು ಇದನ್ನ ವಿಚಾರಣೆ ಕೂಡ ಹಂತವಾಗಿ ವಿಚಾರಣೆ ನಡೆಸ್ಕೊಂಡ್ ಬರ್ತಾ ಇದ್ರು. ಇದೀಗ ಇದೇ ಕೊನೆ ಹಂತಕ್ಕೆ ಒಂದು ಹಂತಕ್ಕೆ ಬಂದಿರಂತೂ ಮತ್ತೆ ಈಗ ಬೇನಾಮಿಗೆ ಸಂಬಂಧಪಟ್ಟಂತೆ ಐಟಿ ಅಧಿಕಾರಿಗಳು ದೆಹಲಿಯಲ್ಲಿರುವಂತಹ ಅಪರಾಧ ಏನು ಆರ್ಥಿಕ ಅಪರಾಧಗಳ ವ್ಯಾಜ್ಯಗಳ ನ್ಯಾಯಾಧೀಕರಣ ಏನಿದೆ, ಆ ಬೇನಾಮಿ ಟ್ರಿಬ್ಯುನಲ್ ಒಂದು ವಿಂಗ್ ಏನಿದೆ, ಆ ಸಂಬಂಧಪಟ್ಟಂತೆ ಒಂದು ವರದಿಯನ್ನ ಬೇನಾಮಿ ಏನು ಚಿಕ್ಕರಾಯಪ್ಪ ಮತ್ತೆ ಏನು ಚಂದ್ರಗೆ ಸಂಬಂಧಪಟ್ಟಂತಹ ಬೇನಾಮಿಯನ್ನ ನೀವು ವಶಪಡಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಈಗ ವರದಿಯನ್ನ ಕೊಟ್ಟಿರುವಂತದ್ದು. ಆ ವರದಿಯಲ್ಲಿ ಒಂದು ಉಲ್ಲೇಖ ಏನು, ಆ ಒಂದು ಪ್ರಿವೆನ್ಷನ್ ಬೇನಾಮಿ ಆಕ್ಟ್ ಅಡಿಯಲ್ಲಿ ಈಗ ಒಂದು ವರದಿಯನ್ನ ಅವರಿಗೆ ಏನು ಅಲ್ಲಿರುವಂತಹ ದೆಹಲಿ ಇರುವಂತಹ ಟ್ರಿಬ್ಯುನಲ್ಗೆ ವರದಿಯನ್ನ ಕೊಟ್ಟಿದ್ದು. ಈಗ ನೀವು ವಿಚಾರಣೆ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ವಿಚಾರಣೆ ನಡೆಸಿ ಇವರ ಬೇನಾಮಿ ಏನೇನಿದೆ ಅದನ್ನ ನೀವು ಸೀಸ್ ಮಾಡ್ಕೋಬೇಕು ಅನ್ನೋದ್ ಬಗ್ಗೆ ಈಗ ಇಲ್ಲಿನ ಐಟಿ ಅಧಿಕಾರಿಗಳಿಗೆ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಈ ಭ್ರಷ್ಟಾಧಿಕಾರಿಗಳ ಇದು ಇಡೀ ರಾಜ್ಯಾದ್ಯಂತ ಬಹಳ ಸಂಚಲನ ಮೂಡಿಸಿತ್ತು. ಮತ್ತೆ ಇಬ್ಬರ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ, ಮತ್ತೆ ಈಗಾಗಲೇ ಈಗ ಸದ್ಯ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಏನು ಚಿಕ್ಕರಾಯಪ್ಪರವರ ಮಗ ಏನು ಡುಕಾಟಿ ಬೈಕ್ 9 ಲಕ್ಷ ಬೆಲೆ ಬಾಳುವಂತ ಡುಕಾಟಿ ಬೈಕ್ ಮತ್ತೆ ಅವ್ರ ಮನೆ ಪತ್ತೆಯಾದಂತಹ 50 ಲಕ್ಷ ಬೇನಾಮಿ ಅಂತ ತೋರಿಸಿದ್ದಾರೆ. ಅದಲ್ಲದೆ ಜಯಚಂದ್ರ ಮನೆಯಲ್ಲಿ 4 ಕೆಜಿ ಚಿನ್ನ ಮತ್ತೆ ವಜ್ರದ ಅವರ ಪತ್ನಿಗೆ ಇದ್ದಂತಹ ವಜ್ರದ ಸರ ಏನು ಸಿಕ್ಕಿತ್ತು ಅದನ್ನ ಬೇನಾಮಿ ಅಂತ ತೋರಿಸಿದ್ದಾರೆ. ಇನ್ನೂ ಕೂಡ ಆ ರಿಪೋರ್ಟ್ ಅಲ್ಲಿ ಇವರ ಆಸ್ತಿ ಏನಿದೆ, ಆಸ್ತಿ ಬೇನಾಮಿ ಆಸ್ತಿ ಇದೆ, ಅದನ್ನು ಕೂಡ ನೀವು ಮುಟ್ಟುಗೋಲು ಹಾಕೊಳ್ಬೇಕು ಅನ್ನೋದ್ ಬಗ್ಗೆ ಈಗ ಈ ಐಟಿ ಅಧಿಕಾರಿಗಳು ಈಗ ದೆಹಲಿಯ ಟ್ರಿಬ್ಯುನಲ್ಗೆ ಒಂದು ರಿಪೋರ್ಟ್ ಅನ್ನ ಕೊಟ್ಟಿರುವಂತದ್ದು. ಇದು ಮತ್ತಷ್ಟು ಇವರು ಆ ಮುಂದಿನ ದಿನಗಳಲ್ಲಿ ಇವರ ವಿಚಾರಣೆ ಕರೆದ್ರೆ ನಂತರ ಅವರು ಏನು ದೆಹಲಿಗೆ ಅಲ್ಲಿನ ಒಂದು ಟ್ರಿಬ್ಯುನಲ್ಗೆ ಅಲ್ಲಿ ನ್ಯಾಯಾಧೀಕರಣಕ್ಕೆ ಹೋಗಿ ಅಲ್ಲಿ ಕೂಡ ವಿಚಾರಣೆ ಹಾಜರಬೇಕಾಗುತ್ತೆ. ಅಲ್ಲೇ ಒಂದು ಆರೋಪ ಸಾಧ್ಯ ಆದ್ರೆ ಹಿಂಗು ಸಾಕಷ್ಟು ಇದ್ರೋಗಂತದ್ದು. ಅಭಿನಂದನೆ.